ಇನ್ನು ಇತ್ತ ಬೆಂಗಳೂರಿನಲ್ಲಿರುವಂತಹ ಎಸ್ಪಿಆರ್ ಕಚೇರಿ ಬಾಗಿಲೇನೋ ತೆರೆದಿದೆ, ಆದ್ರೆ ಅಲ್ಲಿಯೂ ಕೂಡ ಸರಿಯಾದ ಮಾಹಿತಿ ನೀಡೋರು ಯಾರು ಇಲ್ಲ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸಂಬಂಧಿಕರ ಆಕ್ರಂದನ ಅಂತೂ ಖಂಡಿತ ಯಾರು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ತಮ್ಮ ಸಂಬಂಧಿಕರು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿಬೇಕು ಅಂತ ಎಲ್ಲರೂ ಹಂಬಲಿಸ್ತಾ ಇರ್ತಾರೆ. ಆದ್ರೆ ಈಗ ಬೆಂಗಳೂರಿನಲ್ಲಿರುವಂತಹ ಕಚೇರಿಯಿಂದ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಿದೆಯಾ? ಯಾಕೆಂದ್ರೆ ದಾವಣಗೆರೆಯಲ್ಲಿರುವಂತಹ ಕಚೇರಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಬೆಂಗಳೂರಿನಿಂದ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಭಾವನಾ, ಏನು ಈಗ ಎಸ್ಪಿಆರ್ ಟ್ರಾವೆಲ್ಸ್ ದುರಂತ ಏನು ನಡೀತು, ಇವಾಗ ಬ್ಯಾಂಗ್ಳೂರಲ್ಲಿ ರಾಜಾಜಿನಗರದಲ್ಲಿರೋ ನವರಂಗ್ ಬಳಿ ಇರೋ ಆಫೀಸ್ನಲ್ಲೂ ನಾವು ಈಗ ಚೆಕ್ ಮಾಡಿದ್ವಿ. ಅಲ್ಲೂ ಕೂಡ ಯಾವುದೂ ಕೂಡ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಇದು ಬಂದು ದಾವಣಗೆರೆಯಿಂದ ಬೆಂಗಳೂರಿಗೆ ಬರುವಂತ ಬಸ್ ಆಗಿರೋದ್ರಿಂದ ಅಲ್ಲಿಂದ ಬ್ಯಾಂಗ್ಳೂರಲ್ಲಿ ದಾವಣಗೆರೆಯಲ್ಲೇ ನಾವು ಅವರ ಪ್ರಯಾಣಿಕರ ಲಿಸ್ಟು ಅದೆಲ್ಲ ದಾವಣಗೆರೆಯಲ್ಲೇ ಇರಬೇಕಾಗಿದೆ. ಇಲ್ಲಿ ಯಾವುದೇ ಕೂಡ ಮಾಹಿತಿ ಇಲ್ಲ ಅನ್ನುವಂಥದ್ದು ಇಲ್ಲಿದ್ದ ಯೋಗೀಶ್ ಅನ್ನೋರು ಮ್ಯಾನೇಜರ್ ಹೇಳುವಂಥದ್ದು. ಇಲ್ಲಿ ಕೂಡ ಯಾರು ಒಬ್ರು ದುರಂತ ನಡೆದು ಇಷ್ಟೊತ್ತು ಆದ್ರೂ ಕೂಡ ಯಾರು ಒಬ್ರು ಕೂಡ ಇಲ್ಲಿ ಧಾವಿಸುವಂತಿಲ್ಲ. ಸಂಬಂಧಪಟ್ಟವರು ಕೂಡ ಆಗ್ಲಿ ಯಾರೇ ಆಗ್ಲಿ, ಒಬ್ಬ ಮ್ಯಾನೇಜರ್ ಒಬ್ಬ ಬಿಟ್ರೆ ಅವನು ಕೂಡ ಯೋಗೀಶ್ ಅನ್ನೋರು ಒಬ್ರು ಇದ್ದಾರೆ. ಅವ್ರು ಬಿಟ್ರೆ ಅವ್ರಿಗೂ ಕೂಡ ಯಾವುದೇ ರೀತಿಯಲ್ಲಿ ಮಾಹಿತಿ ಇರೋದಿಲ್ಲ. ನಮ್ಗೆ ದಾವಣಗೆರೆಯಲ್ಲಿ ಅಂದ್ರೆ ಅವ್ರ ಹತ್ರ ಕೇಳಿದ್ರೆ ದಾವಣಗೆರೆಯಲ್ಲಿ ರಿಜಿಸ್ಟ್ರೇಷನ್ ಟಿಕೆಟ್ ಬುಕಿಂಗ್ ಆಗಿದೆ, ಅದು ಅಲ್ಲಿಗೆ ಸಂಬಂಧಪಡುವಂಥದ್ದು. ಮತ್ತೆ ಇಲ್ಲಿಗೆ ಅದ್ರದ್ದು ಯಾವುದೇ ರೀತಿಯ ಕೂಡ ಕಾಪಿ ಕೂಡ ಬರೋದಿಲ್ಲ. ಇಲ್ಲಿಂದ ಹೋಗೋದಾದ್ರೆ ಮಾತ್ರ ನಾವು ಇಲ್ಲೆಲ್ಲ ಅವರ ಪ್ರಯಾಣಿಕರ ಲಿಸ್ಟ್ ಆಗಲಿ ಮತ್ತೆ ಇನ್ನೊಂದು ಅವ್ರಿಗೆ ಸಂಬಂಧಪಟ್ಟ ಮಾಹಿತಿಗಳು ಮತ್ತೆ ಫೋನ್ ನಂಬರ್ಗಳನ್ನ ಕಲೆಕ್ಟ್ ಮಾಡ್ಕೋತೀವಿ. ಆದ್ರೆ ಇಲ್ಲಿ ಯಾವುದೇ ಕೂಡ ಆಗಿಲ್ಲ ಅನ್ನುವಂಥದ್ದು ಮಾಹಿತಿ ಕೊಡ್ತಾ ಇದ್ದಾರೆ. ಭಾವನಾ, ಅಭಿಷೇಕ್, ಇತ್ತೀಚಿನ ದಿನದಲ್ಲಿ ನಾವು ನೋಡೋದಾದ್ರೆ ಈ ಒಂದು 4-5 ತಿಂಗಳಲ್ಲಿ ಇದು 3ನೇ ಅತಿ ದೊಡ್ಡ ದುರಂತ ಅಂತ ಹೇಳಬಹುದು. ಮೇಲಿಂದ ಮೇಲೆ ಈ ರೀತಿಯಾದಂತಹ ಬಸ್ ಅವಘಡಗಳು ನಡೀತಾ ಇವೆ. ಜಬ್ಬಾರ್ ಟ್ರಾವೆಲ್ಸ್ ನ ದುರ್ಘಟನೆ ಇನ್ನೂ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. 42 ಜನ ಪ್ರಯಾಣಿಕರು ಸಜೀವವಾಗಿ ದಹನವಾಗಿ ಹೋಗಿದ್ರು. ಇವತ್ತು ನಡೆದಿರುವಂತಹ ದುರ್ಘಟನೆಯಲ್ಲಿ 6 ಜನ ಸಜೀವ ದಹನ ಆಗಿದ್ದಾರೆ. ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯತೆ ಹೆಚ್ಚುತ್ತಾ ಇದೆಯಾ? ಖಾಸಗಿ ಟ್ರಾವೆಲ್ಸ್ ಕಂಪನಿಗಳ ನಿರ್ಲಕ್ಷ್ಯ ಹೆಚ್ಚಾಗ್ತಾ ಇದೆಯಾ? ಹೀಗೆ ಖಂಡಿತ ಭಾವನಾ, ನೀವು ಹೇಳ್ದಂಗೆ ಬರೀ ಇದರಲ್ಲಿ ಗೌರ್ಮೆಂಟ್ ಬಸ್ಗಳನ್ನ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಖಾಸಗಿ ಬಸ್ಗಳಲ್ಲೇ ಈ ದುರಂತ ನಡೆದಿರುವಂಥದ್ದು. ಈ ಜಬ್ಬರ್ ಟ್ರಾವೆಲ್ಸ್ ಆಗಲಿ ಮತ್ತೆ ನ್ಯಾಷನಲ್ ಟ್ರಾವೆಲ್ಸ್ ಆಗಲಿ ಅದರಲ್ಲೂ ಕೂಡ ಬೆಂಕಿ ಹತ್ಕೊಂಡು ಸುಟ್ಟು ಕರಕಲಾಗಿರುವಂಥದ್ದು. ತುಂಬಾ ಜನ ಅದರಲ್ಲೂ ಕೂಡ ಮೃತಪಟ್ಟಿರುವಂಥದ್ದು. ಇಲ್ಲೂ ಕೂಡ ಅಷ್ಟೇ. ಇವಾಗ ಜಬ್ಬರ್ ಮಲ್ಟಿ ಆಕ್ಸಲ್ ಬಸ್ಗಳು ಅಂತ ಹೇಳಕ್ ಅದು ತಾಂತ್ರಿಕ ದೋಷ ಇದೆ, ಅದಿದೆ ಅಂತ ಹೇಳಿದ್ರು. ಆದ್ರೆ ಈಗ ಇಲ್ಲಿ ನಡೆದಿರೋದು ಹಿರಿಯೂರು ಬಳಿ ನಡೆದಿದೆ, ಅದು ಸ್ಲೀಪರ್ ಕೋಚ್ ಆಗಿರುವಂತದ್ದು. ಇವಾಗ ಸ್ಲೀಪರ್ ಕೋಚಲ್ಲೂ ಇರೋ ಪ್ರೈವೇಟ್ ಗಾಡಿ, ಅದು ಸ್ಲೀಪರ್ ಕೋಚಲ್ಲೂ ಹೋಗೋದಕ್ಕೆ ಜನ ಭಯ ಪಡುವಂತ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ಈಗ ಸಪರೇಟ್ ಕ್ಯಾಬಿನ್ ಇರುತ್ತೆ, ಪ್ಯಾಸೆಂಜರ್ಗೆ ಹಿಂದಿನ ಇದರಲ್ಲಿ ಇದಿರುತ್ತೆ. ಅದಕ್ಕೆ ಅದರ ಮಧ್ಯದಲ್ಲಿ ಒಂದು ಬಾಗ್ಲನ್ನು ಹಾಕಿರುವಂತದ್ದು. ಇಲ್ಲಿ ದುರಂತ ನಡೆದ ತಕ್ಷಣ ಕ್ಲೀನರ್ ಆಗ್ಲಿ ಮತ್ತೆ ಡ್ರೈವರ್ ಆಗ್ಲಿ ಇಬ್ರು ಅಲ್ಲಿಂದ ಆದಷ್ಟು ಪಾರಾಗ್ತಾರೆ. ಆದ್ರೆ ಹಿಂದೆ ಇದ್ದಂತಹ ಪ್ರಯಾಣಿಕರಾಗ್ಲಿ ಅವ್ರಿಗೆ ಯಾವುದೇ ಕೂಡ ಸೇಫ್ಟಿ ಮೆಜರ್ ಅನ್ನೋದೇನಿಲ್ಲ. ಹಿಂದೆ ಒಂದು ಬ್ರೇಕಿಂಗ್ ಗ್ಲಾಸ್ ಒಂದು ಬಿಟ್ರೆ ಇನ್ಯಾವುದೂ ಇರೋದಿಲ್ಲ. ಆ ಬ್ರೇಕಿಂಗ್ ಗ್ಲಾಸ್ ಅಲ್ಲಿ 29 ಜನ ಇದ್ರು ಕೂಡ 29 ಜನ ಆ ಬ್ರೇಕಿಂಗ್ ಗ್ಲಾಸ್ ಅಲ್ಲಿ ಆಚೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ಬೆಂಕಿ ಹತ್ತಿದ ತಕ್ಷಣ ಜನ ಗಾಬರಿಯಾಗಿ ಆಚಿಂದೀಚೆ ಓಡಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಇನ್ನೊಂದೇನಂದ್ರೆ ಆಯ್ತು, ಇವಾಗ ದಾವಣಗೆರೆಯಲ್ಲಿ ನಿಮ್ಗೆ ಲಿಸ್ಟ್ ಸಿಗುತ್ತೆ ಮತ್ತೆ ಯಾವ್ಯಾವ ಸೀಟ್ ನಲ್ಲಿ ಯಾರ್ಯಾರು ಇದ್ರು ಅಂತ ಕೂಡ ಗೊತ್ತಾಗ್ಬೋದು. ಆದ್ರೆ ಈ ಬೆಂಕಿ ಹೊತ್ತಿದ ತಕ್ಷಣ ಗಾಬರಿಯಿಂದ ಜನ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ಯಾವ ಸೀಟಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ಮಾಹಿತಿಗಳು ಸರಿಯಾಗಿ ಗೊತ್ತಾಗೋದಿಲ್ಲ. ಭಾವನಾ, ಓಕೆ, ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.